ಕೇಸರಿ ಶಾಲು ಧರಿಸಿ ಶಾಲೆಗೆ ಹೋಗಲು ಮಕ್ಕಳಿಗೆ ಹೇಳ್ತೀವಿ. ಮುಖ ಉರಿಸಿಕೊಳ್ಳೋಕೆ ಕೇಸರಿ ಶಾಲು ತಗೊಂಡು ಹೋಗ್ತೀವಿ. ಅಶ್ವವೇಗ ನ್ಯೂಸ್ಗೆ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಹೇಳಿಕೆ. ಮುಖ ಉರಿಸಿಕೊಳ್ಳಲು ಕೇಸರಿ ಶಾಲೆ ತೆಗೆದುಕೊಂಡು ಹೋಗ್ತೀನಿ. ಅಶ್ವವೇಗ ನ್ಯೂಸ್ಗೆ ವಿಶ್ವನಾಥ್ ಅವರು ಹೇಳಿರುವಂಥದ್ದು. ಬಿಜೆಪಿ ಶಾಸಕ ಬಿಜೆಪಿ ಸರ್ಕಾರದಲ್ಲಿ ಕೇಸರಿ ಶಾಲು ಹಿಜಾಬ್ ಹಾಕಬಾರದು ಅಂತ ಆದೇಶಿಸಿತ್ತು. ಯಾರು ಬೇಡಿಕೆ ಇಟ್ಟಿದ್ರು ಅಂತ ಹಿಜಾಬ್ ಧರಿಸಲು ಆದೇಶಿಸಿದ್ದಾರೆ. ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರ ಮತ ಕಾಂಗ್ರೆಸ್ಗೆ ಬಂದಿಲ್ಲ. ಮುಸ್ಲಿಂಸರನ್ನ ತುಷ್ಟೀಕರಣ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಕೇಸರಿ ಟಿ ಶರ್ಟ್ ಧರಿಸಿ ಹೋಗೋದಕ್ಕೆ ಹೇಳ್ತೀವಿ, ತಡೆಯಲ್ಲಿ ನೋಡೋಣ. ಸರ್ಕಾರದ ವಿರುದ್ಧ ಯಲಹಂಕ ಶಾಸಕ ವಿಶ್ವನಾಥ್ ಕಿಡಿಕಾರಿದ್ದಾರೆ. ಕೇಸರಿ ಶಾಲು ಧರಿಸಿ ಶಾಲೆಗೆ ಹೋಗಲು ಮಕ್ಕಳಿಗೆ ಹೇಳ್ತೀನಿ. ಮುಖ ಒರೆಸಿಕೊಳ್ಳುವುದಕ್ಕೆ ಕೇಸರಿ ಶಾಲು ತೆಗೆದುಕೊಂಡು ಹೋಗ್ತೀನಿ. ಅಶ್ವವೇಗ ನ್ಯೂಸ್ಗೆ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಅವರು ಹೇಳಿಕೆ ನೀಡಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಕೇಸರಿ ಶಾಲು ಹಿಜಾಬ್ ಹಾಕಬಾರದು ಅಂತ ಆದೇಶಿಸಿತ್ತು. ಯಾರು ಬೇಡಿಕೆ ಇಟ್ಟಿದ್ರು ಅಂತ ಹಿಜಾಬ್ ಧರಿಸಲು ಆದೇಶಿಸಿದ್ದಾರೆ. ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರ ಮತ ಕಾಂಗ್ರೆಸ್ಗೆ ಬಂದಿಲ್ಲ. ಮುಸ್ಲಿಂಸರನ್ನ ತುಷ್ಟೀಕರಣ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಅಂತ ಕಿಡಿಕಾರಿದ್ದಾರೆ ಎಸ್ಆರ್ ವಿಶ್ವನಾಥ್ ಅವರು. ನಿನ್ನೆಯಿಂದ ರಾಜ್ಯ ಸರ್ಕಾರ ಒಂದು ಆದೇಶ ಕೂಡ ಮಾಡಿದೆ. ಇನ್ನು ಮೇಲೆ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸಬಹುದು ಅಂತ. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಬಿಜೆಪಿಯ ಹಿರಿಯ ಶಾಸಕರಾದಂತ ಎಸ್ಆರ್ ವಿಶ್ವನಾಥ್ ಅವರು ಇದ್ದಾರೆ. ಅವರೊಟ್ಟಿಗೆ ಮಾತನಾಡಿಸ್ತಾ ಹೋಗೋಣ. ಸರ್, ಈ ಹಿಂದೆ 2022ರಲ್ಲಿ ನಿಮ್ಮ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇದನ್ನ ನಿಷೇಧ ಮಾಡಿದ್ರು. ಹಿಜಾಬ್ ಆಗಿರ್ಲಿ ಯಾವುದೇ ಸಮವಸ್ತ್ರ ಜೊತೆಗೆ ಆ ರೀತಿ ಧರಿಸ್ಕೊಂಡ್ ಬರೋದು ಬೇಡ ಅಂತ ಒಂದು ನಿರ್ಧಾರ ತಗೊಂಡಿದ್ರಿ. ಈಗ ಮತ್ತೆ ರಾಜ್ಯ ಸರ್ಕಾರ ಹಿಜಾಬ್ ಹಾಕೊಂಡ್ ಬರ್ಬೋದು ಅಂತ ಅವಕಾಶ ಕೊಟ್ಟಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇವತ್ತು ಯಾರು ಬೇಡಿಕೆ ನೀಡದೆ ಏಕಾಏಕಿ ಕಾಂಗ್ರೆಸ್ ಸರ್ಕಾರ ಇವತ್ತು ಹಿಜಾಬನ್ನು ಧರಿಸೋಬಹುದು, ಜನಿವಾರ ಉಡುದಾರ ಧರಿಸೋಗ್ಬೋದು, ಶಿವಲಿಂಗ ಇದು ಲಿಂಗ ಧಾರಣೆ ಮಾಡ್ಕೊಂಡು ಹೋಗ್ಬೋದು. ಯಾಕಂದರೆ ಉಡುದಾರ ಜನಿವಾರ ಇವೆಲ್ಲ ಒಳಗಡೆ ಹಾಕ್ಕೊಂಡು ಹೋಗ್ತೀವಿ, ಅದು ಏನು ಯಾರು ಹೊರಗಡೆ ಗೊತ್ತಾಗೋದಿಲ್ಲ. ಆದರೆ ಇವತ್ತು ಹಿಜಾಬ್ ಅಂತಕ್ಕಂಥದ್ದು ಮುಖವನ್ನು ಮುಚ್ಕೊಂಡು ಇವತ್ತೊಂದು ಶಾಲೆಗೆ ಹೋಗ್ತಕ್ಕಂಥದ್ದು ಯಾರು ಬರ್ತಾರೆ ಏನು ಅನ್ನತಕ್ಕಂಥದ್ದು ಕೂಡ ಕಷ್ಟವಾದಂಥ ಕೆಲಸ. ಬಹುಶಃ ಈ ದಾವಣಗೆರೆಯಲ್ಲಿ ಏನು ಇವರೇ ಅಲ್ಪ ಮತಗಳಿಂದ ಗೆದ್ದರು, ಅಲ್ಪಸಂಖ್ಯಾತರು ಇವರನ್ನು ಕಾಂಗ್ರೆಸ್ಸನ್ನು ತೊರೆದು ಹೋಗ್ತಾ ಇದ್ದಾರೆ ಅಂತೇಳಿ ಅವರಿಗೆ ಬಂತು. ಮತ್ತು ಅನೇಕ ಜನ ಇಸ್ಲಾಮಿನ ಧರ್ಮಗುರುಗಳು ಅವರೆಲ್ಲ ಕೂಡ ಕಾಂಗ್ರೆಸ್ಸನ್ನು ವಿರೋಧ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಬಹುಶಃ ಆ ಓಟನ್ನು ಗಳಿಸೋದಕ್ಕೆ ಮತ್ತು ಅವರನ್ನು ತುಷ್ಟೀಕರಣ ಮಾಡೋದಕ್ಕೆ ಇವತ್ತು ಏಕಾಏಕಿ ಮಕ್ಕಳ ಮನಸ್ಸನ್ನು ಕಲುಷಿತ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ. ಇವತ್ತಲ್ಲಿ ಕೇಸಿ ವಸ್ತ್ರವನ್ನು ಧರಿಸಬಾರ್ದು ಅಂತ ಅವ್ರು ಏನು ಹೇಳೋಕ್ಕಾಗೋದಿಲ್ಲ. ಅದು ನಾವು ಟವಲ್ ಹಾಕ್ಕೊಂಡು ಹೋಗ್ತೀವಿ. ಅದರಲ್ಲಿ ಇದನ್ನು ತಡೆಯೋಕ್ಕೆ ಏನಾದರೂ ಆಗ್ತದೆ ಇದ್ರದ್ದು. ಇವತ್ತು ಒಬ್ಬ ಶಿಕ್ಷಣ ಸಚಿವರು ಮಕ್ಕಳ ಮನಸ್ಸನ್ನು ಕಲುಷಿತ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದ್ರ ಹಿಂದೆ ಬೇರೆ ಏನೂ ಇಲ್ಲ. ಅಲ್ಪಸಂಖ್ಯಾತರನ್ನ ತುಷ್ಟೀಕರಣ ಮಾಡೋಂಥ ದೊಡ್ಡ ಹುನ್ನಾರ ನಡೀತಾ ಇರ್ತಕ್ಕಂಥದ್ದು. ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಇವರು ಸೋಲಿನ ಭೀತಿ ಶುರುವಾಗಿದೆ. ಇದನ್ನು ದೂರ ಮಾಡಿ ಅವರನ್ನು ಹತ್ರ ತಗೊಳೋದಕ್ಕೆ ಇದು ಮಾಡಿ ವಿದ್ಯಾರ್ಥಿಗಳನ್ನು ಉಪಯೋಗಿಸ್ತಕ್ಕಂಥದ್ದು ಇದು ಖಂಡಿತ ಕೂಡ ಸಾಧ್ಯ ಇಲ್ಲ. ಈಗಾಗಲೇ ನಮ್ಮದು ಯಾವ ರೀತಿ ಹೋರಾಟವನ್ನು ಮಾಡಬೇಕು ಕಾನೂನಿನ ಪ್ರಕಾರ ಇವೆಲ್ಲವನ್ನು ಕೂಡ ಈಗಾಗಲೇ ನಮ್ಮ ವರಿಷ್ಠರು ಕೂಡ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ನೋಡೋಣ ಅದನ್ನು. ಇವ್ರು ಏನು ಸರ್ಕಾರ ಇವ್ರು ಕಾನೂನು ಮಾಡಿದ ತಕ್ಷಣ ಎಲ್ಲ ಪಾಲನೆ ಆಗ್ತದೆ ಅಂತ ಏನಿಲ್ಲ ಅಲ್ಲ ಕೂಡ. ಈಗ ನಾನು ಕೇಸರಿ ಟಿ ಶರ್ಟೇ ಹಾಕ್ಕೊಂಡು ಹೋಗ್ತೀನಿ, ಏನು ಮಾಡ್ತಾರೆ ಇವರು? ಈಗ ಸಮವಸ್ತ್ರ ಧರಿಸಿ ಹೋಗಬೇಕು ಅಂಥೇಳಿ ಮೇಲ್ಗಡೆ ಹಿಜಾಬು ಬುರ್ಕಾನ ಹಾಕ್ಕೊಂಡು ಹೋಗ್ಬೇಕಾದ್ರೆ ನಾನು ಒಂದು ಟಿ ಶರ್ಟ್ ಹಾಕ್ಕೊಂಡು ಹೋಗ್ತೀನಿ ಕೇಸರಿದು. ಹೆಂಗೆ ತಡೆಯೋಕ್ಕಾಗ್ತದೆ ಇವ್ರ ಕೈಯಲ್ಲಿ? ತಡೀಲಿ ನೋಡೋಣ. ಅದರಲ್ಲಿ ನಮ್ಮಿಂದನೇ ಶುರು ಮಾಡ್ತೀವಿ ನಾವು. ಇದು ಈ ಥರ ಇವರೆಲ್ಲ ಕೂಡ ಒಂದು ಶಾಂತಿಯಾದಂಥ ವಾತಾವರಣ ಇರೋ ಸಂದರ್ಭದಲ್ಲಿ ಇವೆಲ್ಲವನ್ನು ಮಾಡ್ತಾರೆ. ಮತ್ತು ಯಾರು ಕೂಡ ಈಗ ಇದೇನಾದರೂ ನಾವು ಹೋರಾಟ ಮಾಡೋಕ್ಕೆ ಹೋದರೆ ಬಿ ಜೆ ಪಿಯವ್ರು ಬೇರೆ ಕೆಲಸ ಇಲ್ಲ, ಕೋಮುವಾದಿಗಳು ಇವೆಲ್ಲ ಹೇಳ್ತಾರೆ. ಆದರೆ ನಿನ್ನೆ ನೀವು ನೋಡಿರ್ಬೋದು, ಉದಯ ಮಾರನ್ ಅವರು ಸನಾತನ ಹಿಂದೂ ಧರ್ಮವನ್ನು ನಾಶ ಮಾಡಬೇಕು ಅಂತೇಳಿ ಒಂದು ಅಸೆಂಬ್ಲಿಯಲ್ಲಿ ಮಾತಾಡಿದಾಗ ಈ ಯಾರಿದ್ರಲ್ಲ ಮಹಾನುಭಾವರುಗಳು, ಕಾಂಗ್ರೆಸ್ ಅವರಾಗಲಿ ಬೇರೆ ಬೇರೆಯವರು, ಒಬ್ಬರು ಕೂಡ ವ್ಯತಿರಿಕ್ತವಾಗಿ ಯಾರು ಕೂಡ ಹೇಳಿಕೆಯನ್ನು ಕೊಟ್ಟಿಲ್ಲ ಅದರಲ್ಲಿ. ಅದನ್ನು ನಾವು ನೋಡ್ಕೊಂಡು ಸುಮ್ಮನೆ ಇರಬೇಕಾ? ನಾವು ಹಿಂದೂ ಪರ ಇರ್ತಕ್ಕಂಥವ್ರು ನಾವು ಖಂಡಿತವಾಗೂ ನಾವು ಮಾಡೇ ಮಾಡ್ತೀವಿ. ಅವನಲ್ಲ, ಅವ್ರ ತಾತನ ಕಡೆಯಿಂದ ಕೂಡ ಆಗೋದಿಲ್ಲ ಇದನ್ನು. ಅವನು ಗುರುತೇ ಸೂರ್ಯ ಅಂದರೆ ಅದು ಹಿಂದೂಗಳ ಸಂಕೇತ. ಸೂರ್ಯನನ್ನು ಪೂಜೆ ಮಾಡ್ತೀವಿ. ನೀನು ತಾಕತ್ತಿದ್ರೆ ಫಸ್ಟು ಆ ಸೂರ್ಯ ಇರ್ತಕ್ಕಂಥ ಸಿಂಬಲ್ ಅಂತ ತೆಗಿ. ನಿನ್ನ ಹೆಸರು ಉದಯ ಅಂತಂದರೆ ಸೂರ್ಯ ಅಂತಲೇ ಲೆಕ್ಕ. ಇವೆಲ್ಲ ಇಟ್ಕೊಂಡು ನಿನ್ನ ಓಟ್ಗೋಸ್ಕರ ಮಾಡಿದಿರಿ. ಈಗ ಈಗ 3ನೇ ಪ್ಲೇಸ್ಗೆ ಹಾಕಿರ್ತಕ್ಕಂಥದ್ದು. ಇಲ್ಲೂ ಅಷ್ಟೇ ಕಾಂಗ್ರೆಸ್ ಸರ್ಕಾರ ಇವತ್ತೇನು ಹಿಜಾಬ್ಗಳನ್ನು ಇವೆಲ್ಲ ಮಾಡ್ತಾ ಇದ್ದಾರೆ. ಇದು ಗೊತ್ತಿಲ್ಲ ಅದರದ್ದು.
ಹಿಂದೂಗಳು ಒಗ್ಗಟ್ಟಾಗ್ತಾ ಇದ್ದಾರೆ. ನೀವು ನೋಡಿರ್ಬೋದು ವೆಸ್ಟ್ ಬೆಂಗಾಲ್ ಎಲೆಕ್ಷನಲ್ಲಿ ಬೇರೆ ಬೇರೆ ಕಡೆ ತೋರಿಸಿದ್ದಾರೆ. ಕರ್ನಾಟಕದಲ್ಲೂ ಕೂಡ ನೀವು ಇವೆಲ್ಲವನ್ನು ಬಿಟ್ಟು ಇದನ್ನೇ ಮಾಡ್ಕೊಂಡು ಹೋಯ್ತು ಅಂದರೆ ನಿಮ್ಮನ್ನು ಮೂಲೆಗಂತೂ ಸೇರಿಸ್ತಾರೆ ಖಂಡಿತವಾಗಿ ಜನ. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಶಾಸಕರಾದಂಥ ಎಸ್ ಆರ್ ವಿಶ್ವನಾಥ್ ಅವರ ಮಾತುಗಳು. ಕ್ಯಾಮ್ರಾಮ್ಯಾನ್ ವಿಕಾಸ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.